ನೋಡಿ, ಇದು ಕರಿಯೋದು ಬೇಡ ಅಂದರೆ ಓವನಲ್ಲಿ ಇಟ್ಬೋದು. ಇದು ಕೂಡ ಅಷ್ಟೇ ಗರಿಯಾಗುತ್ತೆ. ನೋಡಿ, ಕರೆದಿದ್ದು ಪೂರ್ತಿ ತುಂಬ ಗರಿ ಇರುತ್ತೆ. ಆದ್ದರಿಂದ ಇನ್ನು ಸ್ವಲ್ಪ ದಪ್ಪಕ್ಕೆ ಬೇಕಿದ್ರೆ ಇಟ್ಕೊಳ್ಳೋದು ಒಳ್ಳೆಯದು ಅಷ್ಟೇ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಉದ್ದಿನ ಹಪ್ಪಳ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡೋ ಕೆಲಸ ಇಲ್ಲ. ಇದರಲ್ಲಿ ಉದ್ದಿನ ಅಂಶ ಇರೋದ್ರಿಂದ ರುಚಿ ಬೇರೆಯೇ ಬರುತ್ತೆ, ಬರೀ ಅಕ್ಕಿ ಹಪ್ಪಳಕ್ಕಿಂತ. ಆದ್ದರಿಂದ ಖಂಡಿತ ನೀವು ಮಾಡಿ ನೋಡ್ತೀರ. ಇದು ಅರ್ಧ ಲೋಟ ಉದ್ದಿನಬೇಳೆ ಹಿಟ್ಟಿದೆ. ಅಕ್ಕಿ ಹಿಟ್ಟನ್ನು ಕೂಡ ಅಷ್ಟನ್ನೇ ತೊಗೊಂಡಿದ್ದೀನಿ. ಎರಡನ್ನೂ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಒಟ್ಟು 6 ಲೋಟ ನೀರು ಹಿಡಿಸುತ್ತೆ. ಆದರೆ ಸ್ವಲ್ಪ ಇದಕ್ಕೆ 1-2 ಲೋಟನ ಸ್ವಲ್ಪ ನೋಡಿಕೊಂಡು ಹಾಕಿ ಕಲಿಸ್ಕೊಳ್ಳೋಣ. ಇನ್ನು ಮಿಕ್ಕಿದ್ದನ್ನು 1.5 ಹಾಕ್ಕೊಂಡಿದ್ದೀನಿ. ಈಗ ಇನ್ನು ಅರ್ಧ ಲೋಟ ಅದರಲ್ಲಿದೆ. ಇನ್ನು ಮಿಕ್ಕಿದ್ದನ್ನು 4 ಲೋಟ ಅಷ್ಟು ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಕ್ಕಿಡೋಣ. ಇದನ್ನು ಗಂಟಿಲ್ಲದೆ ಇರೋಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೋಡಿ, ಈ ಥರ ಕಲಿಸ್ಕೊಂಡಿದ್ದಾಗಿದೆ. ಡ್ರೈ ಇದ್ದಾಗಲೇ 2 ಹಿಟ್ಟುಗಳನ್ನ ಬೆರೆಸ್ಕೊಂಡ್ರೆ ಕಲಿಸೋದು ಸುಲಭ ಆಗುತ್ತೆ. ಇನ್ನೊಂದು ಚೂರು ಇದರಲ್ಲಿರೋ ನೀರು ಆಮೇಲೆ ಪಾತ್ರೆಗೆ ಹಾಕ್ಕೊಂಡು ಬಗ್ಸೋಕ್ಕಾಗುತ್ತೆ. ಒಂದು ವೇಳೆ ಹಿಟ್ಟು ಕಲಸೋವಾಗ ಗಂಟಾಗಿದೆ ಅನಿಸಿದ್ರೆ ಈ ಥರ ಜರಡಿ ಮಾಡ್ಕೊಂಬಿಡಿ. ಆಮೇಲೆ ಮೆಣಸು ಹಾಕಿ. ಈಗ ಕುದೀತಾ ಇರೋ ನೀರಿಗೆ ಇದನ್ನು ಬೇಗ ಹಾಕ್ಕೊಂಡು ಕಲಿಸ್ಬಿಡೋಣ. ಇನ್ನು ಉಳಿದಿದ್ದ ನೀರು ಅದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಬಗ್ಗಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಂಚ್ತಾ ಇದೆ. ಒಂದು 3-4 ನಿಮಿಷ ಆದರೂ ಆಗುತ್ತೆ. ಪೂರಿ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ಇವಾಗ ಮೆಣಸು ಪುಡಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಈಗಾಗಲೇ ಮೆಣಸು ಪುಡಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ಚಮಚದಲ್ಲಿ ತಗೊಂಡು, ತುಂಬ ಬಿಸಿ ಹಾಕ್ಕೋಬಾರ್ದು. ನಾವು ಪ್ಲಾಸ್ಟಿಕ್ ಮೇಲೆ ಹಾಕೋದಾದರೆ, ಬಟ್ಟೆ ಮೇಲೆ ಹಾಕೋದಾದರೆ ಓಕೆ. ಸ್ವಲ್ಪ 1-2 mm ಅಷ್ಟು ನಾವು ಹಪ್ಪಳನ ಹರಡ್ಕೋಬೇಕಾಗತ್ತೆ. ಆದಷ್ಟು ಒಂದು ದಪ್ಪ ಇರಲಿ ಎಲ್ಲ ಕಡೆ. ತುಂಬ ಬೇಗ ಆಗೋಗುತ್ತೆ. ಲಟ್ಸೋದಾದರೆ ನಿಧಾನ ಆಗುತ್ತೆ. ನೋಡಿ, ನಾವು ಉಂಡೆ ಮಾಡಿಕೊಂಡು ಲಟ್ಸೋಕ್ಕೆ ತಗೊಳ್ತೀವಿ ಅನ್ನೋಷ್ಟೊತ್ತಿಗೆ ಇದು ಹರಡಿದ್ದಾಗೋಗುತ್ತೆ. ಒಂದೇ ಸಲ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಹರಡ್ಕೊಳ್ಳಿ. ಎಲ್ಲ ಹರಡಿದ ಮೇಲೆ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ತೆಳ್ಳಗೆ ಮಾಡೋಣ ಅನ್ನೋದಕ್ಕೆ ಹೋಗಬೇಡಿ ಅಷ್ಟೇ. ಪಾತ್ರೆಲಿರೋ ಹಿಟ್ಟು ಕೆನೆ ಕಟ್ಟದೇ ಇರೋಂಗೆ ಕಲಿಸ್ಕೊಳ್ತಾ ಇರಬೇಕು. ತುಂಬ ಜಾಸ್ತಿ ಇದ್ದರೆ ಒಂದು ಪಾತ್ರೆಗೆ ತೋಡ್ಕೊಂಡು ಸ್ವಲ್ಪನೇ ತಕ್ಕೋಬೇಕು. ನೋಡಿ, ಒಂದೇ ಬಿಸಿಲಿಗೆ ಚೆನ್ನಾಗಿ ಒಣಗಿಬಿಟ್ಟಿದೆ. ಈಗ ನಿಧಾನಕ್ಕೆ ತೆಗಿಬೇಕಷ್ಟೇ. ನೋಡಿ, ಇವಾಗೆಲ್ಲ ತೆಗೆದು ಉಲ್ಟ ಮಾಡಿ ಹಾಕಿದ್ದೀನಿ. ಇದು ನಿನ್ನೆ ತೆಗೆದಿರಲಿಲ್ಲ ಬಹುಶಃ. ಇದು ಪ್ಲಾಸ್ಟಿಕ್ ಪೇಪರ್ ಆದ್ದರಿಂದ ಎಷ್ಟು ತೆಳ್ಳಗಿದ್ರೂ ಬರುತ್ತೆ. ಇಲ್ಲದಿದ್ದರೆ ಬಟ್ಟೆ ಮೇಲಾದರೆ ಇನ್ನು ಇದ್ರ ಡಬ್ಬಲ್ ದಪ್ಪ ಇಡಬೇಕಾಗತ್ತೆ ಮತ್ತು ಸೈಜು ಚಿಕ್ಕದಾಗಿ ಇಡಬೇಕಾಗತ್ತೆ. ಇದು ಪ್ಲಾಸ್ಟಿಕ್ ಆದ್ದರಿಂದ ನೋಡಿ ಎಷ್ಟು ತುಂಬ ತೆಳ್ಳಗೆ, ಪೇಪರ್ಗಿಂತ ತೆಳ್ಳಗಿದೆ ಅನಿಸುತ್ತೆ. ಆ ಥರ ಬರುತ್ತೆ. ತುಂಬ ಹಪ್ಪಳಗಳಾಗುತ್ತೆ, ಗರಿಯಾಗಿರುತ್ತೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಸುಲಭ. ನೋಡಿ, ಪೇಪರ್ ಥರ ತೆಳ್ಳಗೆ ಬಂದಿದೆ. ಆದರೂ ಕೂಡ ಸೀಳಲಿಲ್ಲ, ಹರಿಲಿಲ್ಲ. ಇನ್ನೊಂದು ಸ್ವಲ್ಪ ಒಣಗಬೇಕಷ್ಟೇ. ಆ ಪುಟಾಣಿ ಕಾಫಿ ಲೋಟದಷ್ಟಕ್ಕೆ ಇಷ್ಟ ಆಗಿದೆ ತೆಳ್ಳಗೆ ಮಾಡಿದ್ರಿಂದ. ದಪ್ಪಕ್ಕೆ ಬೇಕಿದ್ರೆ ಇನ್ನು ಸ್ವಲ್ಪ ದಪ್ಪಕ್ಕೆ ಮಾಡ್ಕೋಬಹುದು. ನೋಡಿ, ಕರ್ಕಿದ ಹಪ್ಪಳ ಯಾವಾಗಲೂ ಚೆನ್ನಾಗಿರುತ್ತೆ. ಎಷ್ಟು ದೊಡ್ಡದಾಗುತ್ತೆ. ಹಳೇದಾದ್ಮೇಲೆ ಇನ್ನೂ ಚೆನ್ನಾಗಾಗುತ್ತೆ, ದೊಡ್ಡದಾಗಿ ಆಗುತ್ತೆ. ನೋಡಿ, ಇದು ಕರಿಯೋದು ಬೇಡ ಅಂದರೆ ಓವನಲ್ಲಿ ಇಟ್ಬೋದು. ಇದು ಕೂಡ ಅಷ್ಟೇ ಗರಿಯಾಗುತ್ತೆ.